Hello everyone, welcome to 5th English class, the poetry Result and Roses. Today we will discuss about results and roses. ಅಂದರೆ ಫಲಿತಾಂಶಗಳು ಮತ್ತು ಗುಲಾಬಿ ಹೂಗಳು ಅನ್ನೋ ಒಂದು ಸುಂದರವಾದ ಪದ್ಯದ ಬಗ್ಗೆ ನಾವು ಅದರ ಸಾರಾಂಶದ ಬಗ್ಗೆ ತಿಳಿತಾ ಹೋಗುವ. ಫಸ್ಟ್ ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಪೋಯಮ್, ದೆನ್ ಐ ಎಕ್ಸ್ಪ್ಲೇನ್ ದ ಟಾಪಿಕ್. Poetry, Results and Roses, written by Edgar Agast. The man who wants a garden fair, or a small or a very big, with the flowers growing here and there, must bend his back and dig. The things are mighty few on earth that wishes can attain. Whatever we want of any worth, we have got to work to gain. It matters not what goal you seek. Its secret here reposes. You have got to dig from week to week to get results or roses. The man who wants a garden fair, or a small or very big, with the flowers growing here and there, must bend his back and dig. ಸೊ ಈ ಒಂದು ಪದ್ಯದಲ್ಲಿ ಅಂದರೆ ಮೊದಲನೇ ಪ್ಯಾರದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಆರ್ ಎ ಸ್ಮಾಲ್ ಆರ್ ಎ ವೆರಿ ಬಿಗ್ ವಿತ್ ದ ಫ್ಲವರ್ಸ್ ಗ್ರೋವಿಂಗ್ ಹಿಯರ್ ಆ್ಯಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್. ಯಾವ ವ್ಯಕ್ತಿ ಯಾರಿಗೆ ಹೂದೋಟ ಅಂದರೆ ತುಂಬ ಇಷ್ಟನೋ ಅವರು ಅದು ಹೇಗೆ ಅರಳುತ್ತೆ, ಹಾಗೆ ಅದರ ಕೆಲಸವನ್ನು ಮಾಡುವಾಗ ಬರುವಂಥ ಸಂತೋಷ ಎಲ್ಲಕ್ಕೆ ಮೀರಿದ್ದು. ಅಂದರೆ ಆ ಒಂದು ಗಾರ್ಡನ್ ಸಣ್ಣದಿರಲಿ ದೊಡ್ಡದಿರಲಿ, ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಕವಿ ಒಳಾರ್ಥ ಏನಪ್ಪ ಅಂತಂದರೆ, ಯಾವುದೇ ಒಂದು ಕೆಲಸ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಆ ಕೆಲಸವನ್ನು ಮಾಡಬೇಕು ಅಂತಂದರೆ ಮನುಷ್ಯ ಬಾಗಲೇಬೇಕು, ಪರಿಶ್ರಮವನ್ನು ಪಡಲೇಬೇಕು. ಆ ಒಂದು ತೋಟದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಆ್ಯಂಡ್ ಡಿಗ್, ಅಂದರೆ ಹೂವನ್ನು ಬೆಳೆಸಬೇಕು ಅಂತಂದರೆ ಅವನು ಅಗಿಲೇಬೇಕು, ಮಣ್ಣನ್ನು ಅಂದರೆ ಬಾಗಲೇಬೇಕು. ಅದೇ ರೀತಿಯಲ್ಲಿ ಒಂದು ಕೆಲಸವನ್ನು ನಾವು ಕೈಗೆತ್ಕೊಂಡಾಗ, ಆ ಕೆಲಸ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಆ ಕೆಲಸಕ್ಕೆ ನಾವೇನು ಮಾಡಬೇಕು, ಶ್ರಮವನ್ನು ಪಡಲೇಬೇಕು. ಆ ಕೆಲಸವನ್ನು ಮುಗಿಯುವ ತನಕವೂ ನಾವು ಪರಿಶ್ರಮ ಪಡ್ತಾನೆ ಇರಬೇಕು. ಆ ಕೆಲಸ ಮುಗಿದ ನಂತರ ಸಿಗುವಂತಹ ಫಲಿತಾಂಶ ಎಲ್ಲಕ್ಕಿಂತ ಮಿಗಿಲಾದದ್ದು. ಅದೇ ರೀತಿಯಲ್ಲಿ ಒಂದು ಹೂದೋಟವನ್ನು ಬೆಳೆಸಬೇಕಾದ್ರೆ, ಯಾವ ವ್ಯಕ್ತಿ ಹೂವನ್ನು ಇಷ್ಟಪಡ್ತಾನೋ ಆ ವ್ಯಕ್ತಿ ಹೂವನ್ನು ಬೆಳೆಸಬೇಕಾದ್ರೆ ಅಲ್ಲಿ ಆ ತೋಟದಲ್ಲಿ ಶ್ರಮ ಪಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ಅದಾದ ನಂತರ ಆ ಹೂವು ಬಿಟ್ಟ ನಂತರ ಅವನಿಗೆ ಆಗುವಂತಹ ಖುಷಿಯೇ ಎಲ್ಲವನ್ನು ಮೀರಿದ್ದು ಅಂತ ಹೇಳಿ ಮೊದಲನೇ ಪ್ಯಾರದಲ್ಲಿ ಕೊಟ್ಟಿರುವಂಥದ್ದು. The things are mighty few on earth that wishes can attain. Whatever we want of any worth, we have got to work to gain. ಏನು ಮಾಡೋದು, ನಮ್ಮ ಗುರಿ ಏನೇ ಆಗಿರಲಿ, ಭೂಮಿಯಲ್ಲಿ ಒಂದು ಸಾಧಿಸಬೇಕಾದ್ರೆ ನಮ್ಮ ಒಂದು ಆಸೆಗಳು ಹಲವಾರು ಇರುತ್ತೆ. ಆ ಒಂದು ವಿಷಯ ಏನೇ ಆಗಿರಲಿ, ಭೂಮಿ ಮೇಲಿರುವಂಥ ವಿಷಯ ಯಾವುದೇ ಆಗಿರಲಿ, ಅಂದರೆ ಯಾವುದೇ ಕೆಲಸವೇ ಆಗಿರಲಿ ಅಥವಾ ನಮ್ಮ ಗುರಿ ಏನೇ ಆಗಿರಲಿ, ಅದಕ್ಕೆ ತಕ್ಕಂತಹ ಶ್ರಮ ಅಂತೂ ಇರಲೇಬೇಕು. ಅಂದರೆ ಒಂದು ತೋಟದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ನೆಲವನ್ನು ಹದ ಮಾಡ್ತೀವಿ, ಅಗೀತೀವಿ, ಅದಕ್ಕೆ ತಕ್ಕಂತಹ ಗೊಬ್ಬರವನ್ನು ಹಾಕ್ತೀವಿ, ಕೊನೆಗೆ ಪ್ರತಿನಿತ್ಯವೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾನೆ ಇರ್ತೀವಿ. ಅಂದರೆ ಒಂದು ಮೊಗ್ಗು ಅರಳುವುದಕ್ಕೆ, ಅರಳ ನಂತರ ಹೂವಾಗುವವರೆಗೂ ನಾವು ಪ್ರತಿಯೊಂದು ಕೆಲಸವನ್ನು ಕೂಡ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟ ನಾವು ಏನು ಫಲವನ್ನು ಪಡಬೇಕೋ ಅದಕ್ಕೆ ನಿರಂತರವಾದಂಥ ಕೆಲಸ ಶ್ರಮಗಳು ನಡೀತಾನೆ ಇರಬೇಕು ಅಂತ. ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್, ಇಟ್ಸ್ ಸೀಕ್ರೆಟ್ ಹಿಯರ್ ರಿಪೋಸಸ್. ಯು ಹ್ಯಾವ್ ಗಾಟ್ ಟು ಡಿಗ್ ಫ್ರಾಮ್ ಟು ವೀಕ್ ಟು ಗೆಟ್ ರಿಸಲ್ಟ್ಸ್ ಆ್ಯಂಡ್ ರೋಸಸ್. ಹೇಗೆ ಒಬ್ಬ ಮನುಷ್ಯ ಆ ಗುರಿಯನ್ನು ಸಾಧನೆಯನ್ನು ಮಾಡಲಿಕ್ಕೆ ಪ್ರತಿ ವಾರಕ್ಕೆ ಕೆಲಸವನ್ನು ಮಾಡ್ತಾ ಹೋದಾಗೆ ಅವನ ಒಂದು ಸಾಧನೆ ಸವಿಯನ್ನು ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆ ಒಂದು ಸಂತೋಷ, ಅವನಿಗೆ ಆಗುವಂಥ ಸಂತೋಷ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಆ ಒಂದು ಶ್ರಮದ ಫಲಿತಾಂಶ, ಅವನ ಇರುವಂತಹ ಗುರಿಯನ್ನು ಸಾಧನೆ ಮಾಡಿದ ನಂತರ ಸಿಗುವಂಥ ಫಲಿತಾಂಶ ಅಷ್ಟು ಮಟ್ಟಿಗೆ ಸಂತೋಷದಾಯಕವಾಗಿರುತ್ತೆ. ಆ ಒಂದು ಸಂತೋಷ ಅವನು ಹೇಳತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡಿದಾಗ ಮಾತ್ರ ಆ ಒಂದು ಫಲಿತಾಂಶ ಒಳ್ಳೆಯದಾಗಿರ್ಲಿಕ್ಕೆ ಸಾಧ್ಯ. ಆ ಒಂದು ಒಳ್ಳೆಯ ಕೆಲಸಕ್ಕೆ ಏನಾಗಿರಬೇಕು, ಪರಿಶ್ರಮ ಅನ್ನೋದು ಬೇಕೇ ಬೇಕು ಅನ್ನೋದು ಈ ಒಂದು ಪದ್ಯದಲ್ಲಿ ಕೊಟ್ಟಿದ್ದಾರೆ. ರಿಸಲ್ಟ್ಸ್ ಆರ್ ರೋಸಸ್ ಅಂದರೆ ಆ ಒಂದು ಹೂಗಳು ಯಾವ ರೀತಿಯಾಗಿ ಬಿಟ್ಟುತ್ತೆ ಅದೇ ಫಲಿತಾಂಶವಾಗಿರುತ್ತೆ. ಪ್ರತಿ ವಾರದಿಂದ ವಾರಕ್ಕೆ ಆ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಅವನ ಗುರಿ ಯಾವುದೇ ಆಗಿರಲಿ, ಇಟ್ ಮ್ಯಾಟರ್ಸ್ ನಾಟ್ ವಾಟ್ ಗೋಲ್ ಯು ಸೀಕ್. ಅವನು ಯಾವ ಗುರಿಯನ್ನು ಇಟ್ಕೊಂಡಿದ್ದಾನೆ ಅನ್ನೋದು ಮುಖ್ಯ ಆಗಿರುತ್ತೆ. ಆ ಗುರಿಯ ಸಾಧನೆಗೆ ಪಡುವಂತಹ ನಿರಂತರ ಶ್ರಮ ಮುಖ್ಯ ಆಗಿರುತ್ತೆ. ಆ ಶ್ರಮವೇ ಫಲಿತಾಂಶವನ್ನು ನೀಡುತ್ತೆ. ರಿಸಲ್ಟ್ಸ್ ಆರ್ ರೋಸಸ್ ಅಂದರೆ ಇಲ್ಲಿ ಹೂಗಳು ಅನ್ನೋದು ಒಂದು ಉದಾಹರಣೆಯಾಗಿ ಕೊಟ್ಟಿರುವಂಥದ್ದು ಅಂತ. ಆ ಒಂದು ಕೆಲಸಕ್ಕೆ ತಕ್ಕ ಶ್ರಮವನ್ನು ಪಟ್ಟಾಗ ಮಾತ್ರ ಫಲಿತಾಂಶವು ಕೂಡ ಸಿಹಿಯಾಗಿರುತ್ತೆ, ಸವಿಯಾಗಿರುತ್ತೆ ಅನ್ನೋದು ಈ ಒಂದು ಪದ್ಯದಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಪದ್ಯ ಹೇಳ್ತಾ ಇರೋದು ಇಷ್ಟೇ. ಒಬ್ಬ ವ್ಯಕ್ತಿ ಯಾವ ಕೆಲಸವನ್ನೇ ಆಯ್ಕೆ ಮಾಡಿಕೊಂಡಿರಲಿ, ಆ ಕೆಲಸ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಆ ಕೆಲಸಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು, ಪರಿಶ್ರಮವನ್ನು ಆ ವ್ಯಕ್ತಿ ಪಟ್ಟಾಗ ಮಾತ್ರ ಆ ಒಂದು ವ್ಯಕ್ತಿ ಕೈಗೊಂಡಂಥ ಕೆಲಸ ಪೂರ್ಣವಾಗುತ್ತೆ, ಆ ಫಲಿತಾಂಶ ಸಿಹಿಯಾಗಿರುತ್ತೆ, ಸವಿಯಾಗಿರುತ್ತೆ ಅನ್ನೋದನ್ನು ಈ ಒಂದು ಪದ್ಯ ಹೇಳುತ್ತೆ. I hope today poem you will understand. If you like this video, please like, share and as well as subscribe. Thank you.